ನಮಸ್ತೆ ಕರ್ನಾಟಕ ಟ್ರಾವೆಲ್ ವಿತ್ ರೋಮಶಶಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಹಂಗೆ ಫಾರೆಸ್ಟ್ ಒಳಗಡೆ ಅನೇಕ ಪ್ರಾಣಿಗಳನ್ನು ನೋಡಿಕೊಂಡು ತುಂಬಾ ವಿಶೇಷವಾದ ದೇವಾಲಯಗಳನ್ನು ಸಹ ನಾವು ಕವರ್ ಮಾಡಕ್ಕೆ ಹೋಗ್ತಿದೀವಿ. ನಾವು ಇವತ್ತು ಹೋಗ್ತಿರೋದು ನಮ್ಮ ಬೆಂಗಳೂರಿಂದ ಬರೀ 90 ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗಿರುವ ಕನಕಪುರದಲ್ಲಿರುವ 6 ಪ್ಲೇಸ್ಗೆ ಹೋಗ್ತಾ ಇದೀವಿ. ಅದು ಯಾವ್ದ್ಯಾವುದು ಅಂದರೆ, ಮೊದಲನೇದು ಸಂಗಮ್, ಎರಡನೇದು ಮೇಕೆದಾಟು, ಮೂರನೇದು ಮಡಿವಾಳ ಶ್ರೀ ಶಿವಲಿಂಗೇಶ್ವರ ದೇವಾಲಯ, ನಾಲ್ಕನೇದು ಚುಂಚಿ ಫಾಲ್ಸ್, ಐದನೇದು ಶ್ರೀ ತಾಯಿ ಮುದ್ದಮ್ಮ ದೇವಾಲಯ, ಆರನೇದು ಶ್ರೀ ಶಿವಗಿರಿ ಕ್ಷೇತ್ರ. ಬನ್ನಿ ಈ ಎಲ್ಲ ಪ್ಲೇಸಸ್ನು ನಾವು ಒನ್ ಡೇಯಲ್ಲಿ ಕವರ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾವು ಈಗ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಈಗ ಬೆಂಗಳೂರಿಂದ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಈಗ ಕೆಂಗೇರಿ ರೂಟಲ್ಲಿ ಹೋಗ್ತಾ ಇದ್ದೀನಿ. ನಾವು ಈಗ ಎಕ್ಸಾಕ್ಟ್ ಬ್ಯಾಂಗ್ಳೂರ್ ಟು ಮೈಸೂರು NH ಹತ್ರ ಇದ್ದೀನಿ. ರೈಟ್ ಹೋದ್ರೆ NH ನಾವು ಟೋಲ್ ಅಲ್ಲಿ ಹೋಗೋ ನೆಸಸ್ ಇಲ್ಲ. ಕೆಂಗೇರಿ ಟು ಬಿಡದಿ ನಾರ್ಮಲ್ ರೋಡ್ ಅಲ್ಲಿ ಹೋಗಬಹುದು. ಮತ್ತೆ ಬಿಡದಿಯಲ್ಲಿ ಲೆಫ್ಟ್ ತಗೊಂಡು ಕನಕಪುರ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. KSRTC ಬಸ್ ಸ್ಟ್ಯಾಂಡ್, ಇಲ್ಲಿಂದ ಸುಮಾರು ಬಸ್ಸಸ್ ಇದೆ ಸಂಗಮ್ ಹೋಗೋಕೆ. ಮತ್ತೆ ಈ ಬಸ್ ಸ್ಟಾಪ್ ನೋಡ್ಕೊಂಡು ಯಗ್ನೂರು ರೋಡ್ ಅಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಸಂಗಮ್ ಅಂಡ್ ಮೇಕೆದಾಟು ಫಾರೆಸ್ಟ್ ಗೇಟ್, ಇಲ್ಲಿ ಎಂಟ್ರಿ ಮಾಡಬೇಕು ಕಂಪಲ್ಸರಿ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಜಸ್ಟ್ ಎಂಟ್ರಿ ಮಾತ್ರ ಬುಕ್ ಅಲ್ಲಿ ಮಾಡಬೇಕು ಅಷ್ಟೇ. ಇಲ್ಲಿ ಫಾರೆಸ್ಟ್ ಗೇಟ್ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ರೋಡ್ ಸಿಗುತ್ತೆ. ಆ ರೋಡ್ ಹೋದ್ರೆ ಡೈರೆಕ್ಟ್ ಚುಂಚಿ ಫಾಲ್ಸ್ ಗೆ ಹೋಗ್ಬಹುದು. ನೋಡಿ, ನಾವು ಈಗ ಈ ಫಾರೆಸ್ಟ್ ಗೇಟ್ ಎಂಟ್ರೆನ್ಸ್ ಇಂದ ಸಂಗಮ್ಗೆ 10 ಕಿಲೋಮೀಟರ್ ಇದೆ. ಬನ್ನಿ ಈ ಫಾರೆಸ್ಟ್ ಒಳಗೆ ಅಲ್ಲಿ ಬಸ್ ಸ್ಟಾಪ್ ಕಾಣಿಸಿದೆ ಅಲ್ವಾ, ಇದೇ ಕೊಗ್ಗೆ ದೊಡ್ಡಿ ಬಸ್ ಸ್ಟಾಪ್. ನೀವೇನ ಬಸ್ ಅಲ್ಲಿ ಬಂದ್ರೆ ಈ ಗೇಟ್ ಅಲ್ಲಿ ಸಹ ಸ್ಟಾಪ್ ಮಾಡ್ತಾರೆ. ಮತ್ತೆ ಲೆಫ್ಟ್ ಅಲ್ಲಿ ಒಂದು ರೋಡ್ ಇದೆ ಅಲ್ವಾ, ಆ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಶಿವಲಿಂಗೇಶ್ವರ ಟೆಂಪಲ್ ಗೆ ಹೋಗೋ ರೋಡು. ಈಗ ನಾವು ಡೈರೆಕ್ಟ್ ಸ್ಟ್ರೈಟ್ ರೋಡ್ ಗೆ ಹೋಗೋಣ ಬನ್ನಿ. ಈ ಬಸ್ ಸ್ಟಾಪ್ ಇಂದ ಕೇವಲ 2 ಕಿಲೋಮೀಟರ್ ಅಷ್ಟೇ ಇರೋದು ಸಂಗಮು. ನೋಡಿ, ಇದೇ ಸಂಗಮು. ಇಲ್ಲಿ ನಮ್ ಕಾರ್ಗೆ 30 ರೂಪೀಸ್ ಪಾರ್ಕಿಂಗ್ ಚಾರ್ಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಎಲ್ಲ ಇಲ್ಲ, ಜಸ್ಟ್ ಪಾರ್ಕಿಂಗ್ ಮಾತ್ರ ಕಟ್ಟಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವಾಟರ್. ಬನ್ನಿ, ನಾನಂತೂ ಇವತ್ತು ಸ್ವಿಮ್ಮಿಂಗ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಈ ಬಿಸಿಲಲ್ಲಿ ಎಂಜಾಯ್ ಮಾಡೋಣ. ಇಲ್ಲಿ ರೋಪ್ ಕಟ್ಟಿದ್ದಾರೆ, ಆ ರೋಪ್ ದಾಟಬೇಡಿ, ಯಾಕಂದ್ರೆ ಅಲ್ಲಿ ತುಂಬಾ ಆಳ ಇದೆ. ಮತ್ತೆ ಕ್ರೊಕೊಡೈಲ್ ಸಹ ಇದೆ. ಹುಷಾರಾಗಿ ಎಂಜಾಯ್ ಮಾಡಿ.
1.5 ಗಂಟೆ ವಾಟರ್ ಅಲ್ಲಿ ಎಂಜಾಯ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕೆ ರೆಡಿ ಆಗಿದ್ದೀನಿ. ಲೇಡೀಸ್ ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಸಹ ಇದೆ. ಇಲ್ಲಿ ರೆಡ್ ಬಸ್ ಕಾಣಿಸ್ತಿದೆ ಅಲ್ವಾ, ಇದು ಮೇಕೆದಾಟುಗೆ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ಬನ್ನಿ ನಾವು ಈಗ ಈ ಬಸ್ಸಲ್ಲಿ ಮೇಕೆದಾಟುಗೆ ಕಾರಲ್ಲಿ ಎಲ್ಲ ಇಲ್ಲೇ ಬಿಟ್ಟು ಬಸ್ಸಲ್ಲಿ ಹೋಗೋಣ. ಈ ಬಸ್ಸಲ್ಲಿ ಕರ್ಕೊಂಡೋಗಿ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ತಾರಂತೆ. ಇದು ಹೆಂಗೆ ಹೋಗ್ಬೇಕು ಅಂದ್ರೆ ಕುಗ್ಗೆದೊಡ್ಡಿ ಬಸ್ ಸ್ಟ್ಯಾಂಡ್ ಇಂದ ರೈಟ್ ತಗೊಂಡು 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ನೋಡಿ ಇಲ್ಲಿ ವಾಟರ್ ಫ್ಲೇವರ್ ಇದೆ ಅಲ್ಲ, ಅಲ್ಲಿಂದ ರೈಟ್ ತಗೊಬೇಕು ಮೇಕೆದಾಟುಗೆ. ಬಟ್ ಒನ್ ಕಂಡೀಷನ್, ಕಾರ್ ಬೈಕ್ ನೋ ಎಂಟ್ರಿ. ಆಗ್ಲೇ ಹೇಳಿದ್ದೆ ಅಲ್ವಾ, ರೆಡ್ ಬಸ್ ಅಲ್ಲಿ ಅದರಲ್ಲೇ ಹೋಗ್ಬೇಕು. ಇದೇ ಮೇಕೆದಾಟು ವಾಟರ್ ಫಾಲ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಟರ್ ಫಾಲ್ಸ್. ಎಷ್ಟು ವಾಟರ್ ಇದೆ ನೋಡಿ. ಈ ವ್ಯೂ ನೋಡಿ ಸಖತ್ ಎಂಜಾಯ್ ಮಾಡಿದೆ ನಾನು. ಓಕೆ, ಈ ಮೇಕೆದಾಟು ವಾಟರ್ ಫಾಲ್ಸ್ ನೋಡ್ಕೊಂಡು ಮತ್ತೆ ಸಂಗಮ್ಗೆ ಬಂದು ಕಾರ್ ತಗೊಂಡು ಮತ್ತೆ ನಾವು ನೆಕ್ಸ್ಟ್ ಪ್ಲೇಸ್ ಅಂದ್ರೆ ಶ್ರೀ ಮಡಿವಾಳ ಶಿವಲಂಕೇಶ್ವರ ಟೆಂಪಲ್ಗೆ ಹೋಗೋಣ ಬನ್ನಿ. ಸಂಗಮ್ ಇಂದ ರಿಟರ್ನ್ 2 ಕಿಲೋಮೀಟರ್ ಬಂದ್ರೆ ನಮ್ಗೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ರೈಟ್ ತಗೊಂಡು 6 ಕಿಲೋಮೀಟರ್ ಹೋಗ್ಬೇಕು ಈ ಮಡಿವಾಳ ಶಿವಲಂಕೇಶ್ವರ ಟೆಂಪಲ್ಗೆ. ಇಲ್ಲಿ ನಮ್ಗೆ ಒಂದು ಬ್ರಿಡ್ಜ್ ಸಹ ಕಾಣಿಸುತ್ತೆ. ಇದು ಅರ್ಕಾವತಿ ನದಿ ಮೇಲೆ ಕಟ್ಟಿರೋದು. ನಾವು ಈಗ ಮಂಡ್ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ. ನಾವು ಹೋಗ್ತಿರೋದು ಫಾರೆಸ್ಟ್ ಒಳಗಡೆ ಅಲ್ವಾ, ಸೊ ಹುಷಾರಾಗಿರ್ಬೇಕು. ಸುಮ್ನೆ ವೆಹಿಕಲ್ ಸ್ಟಾಪ್ ಮಾಡಿ ಫೋಟೋಸ್ ಅದು ಇದು ತಗೊಳಕ್ಕೆ ವೆಹಿಕಲ್ಸ್ ನ ನಿಲ್ಸ್ಬೇಡಿ. ಶ್ರೀ ಮಡಿವಾಳ ಶಿವಲಿಂಗೇಶ್ವರ ಟೆಂಪಲ್. ಬನ್ನಿ ಈ ದೇವರ ದರ್ಶನ ಮಾಡೋಣ. ನೋಡಿ ಈ ಟೆಂಪಲ್ ಸುತ್ತಲೂ ಫಾರೆಸ್ಟ್ ಇದೆ, ಇದರ ಮಧ್ಯೆ ಒಂದು ಪುಟ್ಟ ಟೆಂಪಲ್. ಎಷ್ಟು ಚೆನ್ನಾಗಿದೆ ಅಲ್ವಾ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಟೆಂಪಲ್ ನ ನೋಡಿ. ಈ ಟೆಂಪಲ್ ಅಲ್ಲಿ ಒಂದು ವಿಸ್ಮಯ ಏನಂದ್ರೆ ಎಲ್ಲ ನಂದಿ ಶಿವನ ಆಪೋಸಿಟ್ ಇದ್ರೆ ಇಲ್ಲಿ ಮಾತ್ರ ರೈಟ್ ಸೈಡ್ ಅಲ್ಲಿ ಇದೆ. ನಾನು ಈ ದೇವರ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಶ್ರೀ ವೀರಭದ್ರ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ನಾನು ಈ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಭದ್ರಕಾಳಿ ಅಮ್ಮನ ದರ್ಶನ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ಒಳಗೆ ಎಲ್ಲ ದೇವರುಗಳು. ಮತ್ತೆ ಆಚೆನೂ ಸಹನು ಈ 3 ದೇವಾಲಯ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಅನ್ನದಾಸೋಹ ಭವನ ಇದೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಭವನ ಇರುತ್ತೆ. ನಾನು ಇಲ್ಲಿ ಊಟ ಮಾಡಿಕೊಂಡೆ. ಊಟ ತಿಂದ್ಬಿಟ್ಟು ಆಚೆ ಬಂದ್ರೆ ನಮಗೆ KSRTC ಬಸ್ ಕೂಡ ಈ ಟೆಂಪಲ್ಗೆ ಬಂತು ನೋಡಿ. ನೀವು ಸಹ ಡೈರೆಕ್ಟ್ ಬಸ್ಸಲ್ಲಿ ಬರಬಹುದು. ನಾವು ಮಡಿವಾಳ ಶಿವಲಂಕೇಶ್ವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಚುಂಚಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಈ ಚುಂಚಿ ಫಾಲ್ಸ್ಗೆ ಇಲ್ಲಿಂದ ಕೇವಲ 20 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ, ಏನೋ ನನ್ನ ಕಣ್ಣಿಗೆ ದೊಡ್ಡ ಪ್ರಾಣಿ ಕಾಣಿಸ್ತು. ಟರ್ನ್ ಮಾಡ್ಕೊಂಡು ಬಂದು ನೋಡಿದ್ರೆ ಎಲಿಫೆಂಟು. ನೋಡಿ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಂದ್ರೆ ಪಕ್ಕದಲ್ಲೇ ಮೀನ್ಸ್ 100 ಮೀಟರ್ಸ್ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಅಲ್ವಾ.
ಓಕೆ, ಹಂಗೆ ಮುಂದಕ್ಕೆ ಹೋದ್ರೆ ಲೆಫ್ಟ್ ಅಲ್ಲಿ ತಿರ್ಗಾ ಜಿಂಕೆ ನೋಡಿದೆ, ಅದು ಸೂಪರ್ ಆಗಿತ್ತು. ಓಕೆ, ಈ 2 ಪ್ರಾಣಿನ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಫಾರೆಸ್ಟ್ ಎಕ್ಸಿಟ್ ಬರುತ್ತೆ ಅಲ್ವಾ, ಇಲ್ಲಿಂದ ರೈಟ್ ತಗೊಂಡು 6 ಕಿಲೋಮೀಟರ್ ಹೋಗ್ಬೇಕು. ಬನ್ನಿ ಹೋಗೋಣ. ಇದೇ ಚುಂಚಿ ಫಾಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸು. ಓಕೆ, ನಾವು ಈ ಫಾಲ್ಸ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಿರೋದು ಶ್ರೀ ತಾಯಿ ಮುದ್ದಮ್ಮ ಟೆಂಪಲ್ಗೆ. ಚುಂಚಿ ಫಾಲ್ಸಿಂದ ಕೇವಲ 5 ಕಿಲೋಮೀಟರ್ ಅಷ್ಟೇ ಇರೋದು. ಬನ್ನಿ ಹೋಗೋಣ. ಈ ದೇವಾಲಯ ಸಹ ನಾವು ಕನಕಪುರದಿಂದ ಸಂಗಮ್ಗೆ ಬರೋ ರೋಡಲ್ಲಿ ದೊಡ್ಡ ಆರ್ಚ್ ಇದೆ ಅಲ್ವಾ, ಆ ಆರ್ಚ್ ಒಳಗಡೆ ಇಂದ 2 ಕಿಲೋಮೀಟರ್ ಹೋಗ್ಬೇಕು. ಈ ಮುದ್ದಮ್ಮ ಟೆಂಪಲ್ ಬನ್ನಿ, ದೇವರ ದರ್ಶನ ನೋಡಿ. ಈ ದೇವಾಲಯ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ದೇವಾಲಯಕ್ಕೆ ಇರೋ ಗೋಪುರ ಮಾತ್ರ ತುಂಬಾನೇ ಡಿಫ್ರೆಂಟ್ ಅಂತ ಅನಿಸ್ತು. ಈ ದೇವಾಲಯದಲ್ಲಿ ಇರುವ ಮುದ್ದಮ್ಮನ ದರ್ಶನ ಪಡೆದು ಆಚೆ ಬಂದ್ರೆ ಈ ದೇವಾಲಯದ ಪಕ್ಕದಲ್ಲೇ ಹನುಮಾನ್ ಟೆಂಪಲ್ ಅಂಡ್ ಮಾರಮ್ಮ ಟೆಂಪಲ್ ಸಹ ಇದೆ. ನಾವು ಇಲ್ಲಿರುವ ಈ 3 ದೇವಾಲಯದಲ್ಲಿ ದೇವರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಶ್ರೀ ಶಿವಗಿರಿ ಕ್ಷೇತ್ರಗೆ. ಈ ಶಿವಗಿರಿ ಕ್ಷೇತ್ರಕ್ಕೆ ಇಲ್ಲಿಂದ ಕೇವಲ 9 ಕಿಲೋಮೀಟರ್ ಅಷ್ಟೇ. ಬನ್ನಿ ಹೋಗೋಣ. ಮತ್ತೆ ನಾವು ಸಂಗಮಿಂದ ಕನಕಪುರ ರೋಡ್ಗೆ ಬಂದು 3 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗಿ ಉಯ್ಯಂಬಾಲಿ ಅನ್ನೋ ಊರಲ್ಲಿ ಲೆಫ್ಟ್ ತಗೊಂಡು ಈ ರೋಡಲ್ಲಿ 4 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸ್ವಲ್ಪ ಹುಷಾರಾಗಿ ಹೋಗಿ, ಫುಲ್ ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಶಿವಗಿರಿ ಕ್ಷೇತ್ರದಲ್ಲಿ ಚಿಕ್ಕ ಬೆಟ್ಟ ಮತ್ತೆ ದೊಡ್ಡ ಬೆಟ್ಟ ಅಂತಾನು 2 ಇದೆ. ನಾವು ಈಗ ಚಿಕ್ಕ ಬೆಟ್ಟಗೆ ಹೋಗ್ತಿದೀವಿ. ಚಿಕ್ಕ ಬೆಟ್ಟಗೆ ನೈಟ್ 7 ತನಕ ಹೋಗಬಹುದು, ಆದ್ರೆ ದೊಡ್ಡ ಬೆಟ್ಟಗೆ ಈವ್ನಿಂಗ್ 5 ಮೇಲೆ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ದೊಡ್ಡ ಬೆಟ್ಟಗೆ ಹೋಗೋ ರೋಡಲ್ಲಿ ಎಲಿಫೆಂಟ್ಸ್ ತುಂಬಾನೇ ಇರುತ್ತೆ. ಅದರಿಂದ ದೊಡ್ಡ ಬೆಟ್ಟಗೆ ಈವ್ನಿಂಗ್ ಆದ್ಮೇಲೆ ಯಾರನ್ನೂ ಜಾಸ್ತಿ ಹೋಗೋಕೆ ಬಿಡೋಲ್ಲ. ನೋಡಿ, ಇದೇ ಶ್ರೀ ಶಿವಗಿರಿ ಕ್ಷೇತ್ರ, ಶಿವಲಾದ ಮೂರ್ತಿ ಚಿಕ್ಕ ಬೆಟ್ಟ. ಬನ್ನಿ ದರ್ಶನ ಮಾಡೋಣ. ನೋಡಿ, ಇಲ್ಲಿ ದೇವರು ಒಂಥರ ಉತ್ತ ರೂಪದಲ್ಲಿ ಇರುತ್ತೆ. ಇಲ್ಲಿ ಎಷ್ಟೋ ಸಾಧು ಸಂತರು ತಪಸ್ಸು ಮಾಡಿದ್ದಾರೆ. ನೋಡಿ, ಇಲ್ಲಿ ನಾಗದೇವತೆ ಮತ್ತೆ ಈ ಫುಲ್ ಸರೌಂಡಿಂಗ್ ಮರ ಗಿಡಗಳು ತುಂಬಾನೇ ಚೆನ್ನಾಗಿದೆ.
ಇವತ್ತು ಕನಕಪುರದಲ್ಲಿ 6 ಪ್ಲೇಸ್ನ ನೋಡಿಕೊಂಡು ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ 7 ಆಯಿತು. ಈಗ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ತಿದ್ದೀವಿ. ನೀವು ಸಹ ಈ ಕನಕಪುರಗೆ ಬಂದಾಗ ಈ ಎಲ್ಲ ಪ್ಲೇಸಸ್ನ ನೋಡೋದನ್ನ ಮರಿಬೇಡಿ. ನನಗಂತೂ ಇವತ್ತು ತುಂಬಾನೇ ಎಂಜಾಯ್ ಮಾಡಿದೆ, ಒಂಥರ ಒಳ್ಳೆ ವೀಕೆಂಡ್ ಅನಿಸ್ತು. ಓಕೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಧನ್ಯವಾದಗಳು.